ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತರದ ಒಂದು ಚಳವಳಿಯ ಅವಶ್ಯಕತೆ ಇರಲಿಲ್ಲ. ಈ ಚಳವಳಿಯನ್ನ ಸರ್ಕಾರವೇ ನಾವು ಮಾಡಬೇಕು ಅಂತ ಹೇಳುವಂತ ಸನ್ನಿವೇಶವನ್ನ ನಿರ್ಮಾಣ ಮಾಡಿಕೊಂಡಿದೆ ಮತ್ತು ಈ ಚಳವಳಿಯನ್ನ ಮಾಡಿಸುವ ಪ್ರಯತ್ನವನ್ನು ನಡೆಸಿದಂತ ಶಾಸಕರಿಗೆ ನಾನು ಮೊದಲನೇದಾಗಿ ಕಿವಿ ಮಾತು ಹೇಳ್ತೇನೆ. ಶಾಸಕರೇ, ಪ್ರಪಂಚದಲ್ಲೇ ಗೊತ್ತಿಲ್ಲ ನನಗೆ, ಭಾರತ ದೇಶದಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿ ಶಾಸಕ ಕ್ಯಾಬಿನೆಟ್ ರ್ಯಾಂಕ್ ಹೊಂದಿದ ಆಡಳಿತ ಪಕ್ಷದ ಶಾಸಕ ನಿಂತು ಲಾಠಿ ಚಾರ್ಜ್ ಆಗಿದ್ರೆ ಅದು ದೇಶದಲ್ಲಿ ಮೊದಲನೇ ಶಾಸಕರು ಯಾರು ಅಂತ ಹೇಳಿದ್ರೆ ಯಾರು ಹೇಳಿ? ನನಗೆ ಯಾಕೆ ಲಾಠಿ ಚಾರ್ಜ್ ಮಾಡಿದ್ರು ಅನ್ನೋದು ಈಗಲೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನಾನೊಬ್ಬ ಶಾಸಕರಾಗಿ 3 ಟರ್ಮ್ ಕೆಲಸ ಮಾಡಿದ್ದೇನೆ ನೋಡಿ. ಇಲ್ಲಿ ಈ ಕ್ಷೇತ್ರದ ಒಳಗಡೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆಗೆ 13ನೇ ಸಾವು ನನ್ನ ಲೆಕ್ಕದಲ್ಲಿ ಕಾಡ್ಕೋಣ ಮತ್ತು ಕಾಡು ಆನೆಯಿಂದಾಗಿ. ಒಬ್ಬರು ಅಂಗವಿಕಲರು ಪರ್ಮನೆಂಟ್ ಜೀವನ ಪರ್ಯಂತ ಅವರ ಸ್ಪೈನಲ್ ಕಾರ್ಡ್ ಕಟ್ ಆಗಿದೆ, ಸೊಂಟ ಮುರಿದೋಗಿದೆ. ಅವ್ರನ್ನ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ತಗೊಂಡೋಗಿ ಹಾಕಿದ್ದಾರೆ. ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಕೇವಲ ಇದು 1 ತಿಂಗಳ ಮುಂಚೆ ಅದೇ ಜಾಗದಲ್ಲಿ ಆಗಿದೆ. ಅದೇನು ಬಹಳ ಆಚೆ ಈಚೆ ಒಂದು 50 ಅಡಿ 100 ಅಡಿ ಆಚೆ ಈಚೆ ಇರ್ಬೋದು ಆಗಿದೆ. ಇಂಥದ್ದೊಂದು ಘಟನೆ ನಡೆದಾಗ ಆ ಪೇಷಂಟ್ ಯಾರಿಗೂ ಕೇಳದೆ ತಗೊಂಡೋಗಿ ಶಿವಮೊಗ್ಗದಲ್ಲಿ ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಹಾಕಿದ ಮೇಲೆ ಸ್ಪೈನಲ್ ಕಾರ್ಡ್ ಕಟ್ ಆದ್ರೆ ಯಾವುದೇ ಮನುಷ್ಯ ಇಲ್ಲಿಂದ ಮೇಲಕ್ಕೆ ಜೀವ ಅಸ್ತಿತ್ವ ಇರುತ್ತೆ ಬಿಟ್ರೆ ಕೆಳಗಡೆ ಕಾಲಿನ ಸ್ವಯವನ್ನ ಕಳ್ಕಂತಾನೆ. ಅವನನ್ನ ಸಾಯೋ ತನಕ ಅವ್ರ ಹೆಂಡತಿ ಮಕ್ಕಳು ಅವರದ್ದು ಆರೋಗ್ಯವನ್ನ ನೋಡ್ಕೊಬೇಕಾಗಿರುವಂತ ಸ್ಥಿತಿ ನಿರ್ಮಾಣ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೇವೆ. ನಿನ್ನೆ ಅವನಿಗೆ ಕಾಲ್ ಮುರಿದೋಗಿದೆ. ಕೂಲಿ ಮಾಡೋನ್ರಿ, ಅವನಿಗೆ ಕೂಲಿ ಮಾಡೋದಕ್ಕಾಗಿ ಅವನು ಹೆಂಡತಿ ಮಕ್ಕಳು ಮನೆ ಬಿಟ್ಟು ಬಳ್ಳಾರಿಯಿಂದ ಇಲ್ಲಿ ತನಕ ಬಂದ್ಕೊಂಡು ಯಾರ್ದೋ ಲೈನ್ ನಲ್ಲಿ ಇರ್ತಾನೆ ಅಂತ ಹೇಳಿದ್ರೆ ಅವನು ಹೊಟ್ಟೆಯ ಅನ್ನಕ್ಕಾಗಿ ಬಂದಿರುವಂತ ಒಬ್ಬ ಕೂಲಿ ಕಾರ್ಮಿಕ ಕಾಲ್ ಮುರ್ಕಂಡ್ ಬಿದ್ದಿದ್ರೆ ಕೇಳೋರು ಯಾರು? ಅವನನ್ನ ಯಾರು ಕೇಳ್ತಾರೆ? 13 ಜನರ ಸಾವಾಗಿದೆ, 2 ಜನರಿಗೆ ಪರ್ಮನೆಂಟ್ ಇಂಜುರಿ ಆಗಿದೆ. ಇದನ್ನ ಕೇಳ್ತಾ ಇದ್ರೆ ಹೋರಾಟಗಾರರು ರಸ್ತೆ ಮೇಲೆ ಬಾಡಿ ಅಂತ ಹೇಳಿದ್ಕೊಳ್ಳೆ ಮತ್ ಮುಂದೆ ಕೇಳಬೇಕು. ಹೋದ ಸೋಮವಾರ ಸತ್ತವ್ರನ್ನ ಪೊಲೀಸರು ಯಾರ್ದಾರು ಮನೆಯಲ್ಲಿ ಒಂದು ಆತ್ಮಹತ್ಯೆ ಆಗಿರ್ತದೆ, ಇಲ್ಲ ಅವ್ನು ಹೆಂಗೋ ಸತ್ತೋಗಿರ್ತಾನೆ, ಅವ್ರ ಮನೆಯವರೆಲ್ಲ ಅಳ್ತಾ ಇರ್ತಾರೆ, ಒಂಚೂರು PM ಮಾಡಿ ಬಾಡಿ ಕೊಡ್ರಿ ಅಂದ್ರೆ ಅದು ಮಾಜರಾಗ್ಬೇಕು. ಕಂಪ್ಲೇಂಟ್ ಕೊಡಕ್ಕೆ ಸತ್ತವನು ಹೆಂಡತಿ ಬರ್ಬೇಕಂತೆ. ಇದಂತೂ ಅಮಾನವೀಯವಾಗಿ ಮಾತಾಡ್ತಾರೆ. ಸತ್ತವನು ಹೆಂಡತಿ ಬರ್ಬೇಕು ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೇಳಿ. ಇಲ್ಲಿ ಯಾರೋ ಇಲ್ಲ ಕಂಪ್ಲೇಂಟ್ ಕೊಡಕ್ಕೆ. ಕಂಪ್ಲೇಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರು ಕೊಟ್ರ, ತೋಟದ ಮಾಲೀಕರು ಕೊಟ್ರ, ಇಲ್ಲ ಸತ್ತವನ ಹೆಂಡತಿ ಕೊಟ್ರ? ಯಾವ ಧೈರ್ಯದ ಮೇಲೆ ನೀವು ಅವರ ಸತ್ತಿರುವಂತವರ ಪಾರ್ಥಿವ ಶರೀರವನ್ನ ಪ್ಲಾಸ್ಟಿಕ್ ಅಲ್ಲಿ ತುಂಬಿ ತಗೊಂಡೋಗಿ ಶಿವಮೊಗ್ಗದಲ್ಲಿ ನಾವು ಅವ್ರದ್ದು PM ಮಾಡಿದ್ವಿ ಅಂತ ಹೇಳಿದ್ರಲ್ಲ, PM ಮಾಡಿದ್ರ ಆನೆ ತುಳಿತ ಇಲ್ಲ ನೀವೇ ಯಾರಾದ್ರೂ ಸಾಯಿಸಿ ತಗೊಂಡೋದ್ರ ಅಂತ ಹೇಳುವಂತ ಪ್ರಶ್ನೆ ಕೇಳಬೇಕಾದಂತ ಸ್ಥಿತಿ ಉಂಟಲ್ಲ ಈಗ ನಮಗೆ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.